ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮಡಿಕೇರಿಯ ಮಾಂದಲಪಟ್ಟಿ ಗಿರಿಧಾಮಕ್ಕೆ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರ ನಿರ್ದೇಶನದ ಮೇರೆಗೆ ನಿರ್ಮಿಸಲಾದ 60 ಲಕ್ಷ ರೂಪಾಯಿ ವೆಚ್ಚದ 4 ಕಿಲೋಮೀಟರ್ ರಸ್ತೆಯಿಂದ ಹೊದ್ದೂರು ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಚ್.ಎ. ಹಂಸ ಅವರು ಸ್ಥಳೀಯ ಮುಖಂಡರೊಂದಿಗೆ ಶಾಸಕರ ಅನುಪಸ್ಥಿತಿಯಲ್ಲಿ ಉದ್ಘಾಟಿಸಿದರು. ಸ್ಥಳೀಯ ನಿವಾಸಿಗಳು, ಗ್ರಾಮಸ್ಥರು ಹಾಗೂ ಬಾಡಿಗೆ ಜೀಪ್ ಮಾಲೀಕರ ಕೋರಿಕೆ ಮೇರೆಗೆ ಶಾಸಕರು ಈ ರಸ್ತೆಯನ್ನು ನಿರ್ಮಾಣ ಮಾಡಲು ಅವಕಾಶ ಮಾಡಿದ್ದು, ನಿಯಮ ಬಾಹಿರ ಚಟುವಟಿಕೆಗಳು ಪ್ರವಾಸಿ ತಾಣದಲ್ಲಿ ನಡೆಯದಂತೆ ಎಚ್ಚರ ವಹಿಸಬೇಕೆಂದು ಸ್ಥಳೀಯರಿಗೆ ಹಂಸ ಅವರು ಮನವಿ ಮಾಡಿದರು. ಕಾಲೂರು ಗ್ರಾಮಕ್ಕೆ ಬಸ್ ಬರುವ ರಸ್ತೆ ಹದಗೆಟ್ಟಿದ್ದು, ತಕ್ಷಣಕ್ಕೆ ತಾತ್ಕಾಲಿಕ ದುರಸ್ತಿ ಕಾರ್ಯಕ್ಕೆ ಡಾಕ್ಟರ್ ಮಂತ್ರಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನಿರ ಮೈನಾ ಅವರು ಮಾತನಾಡಿ, ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಕ್ಕೆ ಬಾಡಿಗೆ ಜೀಪ್ ಚಾಲನೆ ಮಾಡಿ ಬದುಕು ಕಟ್ಟಿಕೊಂಡಿರುವ ನೂರಾರು ಕುಟುಂಬಗಳ ಹಿತದೃಷ್ಟಿಯಿಂದ ಮತ್ತು ಪ್ರವಾಸೋದ್ಯಮಕ್ಕೆ ಪೂರಕ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಫಾರೆಸ್ಟ್ ಫೌಂಡೇಶನ್ ನಿಧಿಯಿಂದ 50 ಲಕ್ಷ ರೂಪಾಯಿ, ರಾಜ್ಯ ಸರ್ಕಾರದ ವನ್ಯಜೀವಿ ವಿಭಾಗದ ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳು ಸೇರಿದಂತೆ ಒಟ್ಟು 60 ಲಕ್ಷ ರೂಪಾಯಿಗಳನ್ನು ಒದಗಿಸಿದ ಮೇರೆಗೆ ಇಲಾಖೆ 4 ತಿಂಗಳುಗಳ ಕಾಲ ಕಾಮಗಾರಿ ನಡೆಸಿ ಈಗ ಲೋಕಾರ್ಪಣೆ ಮಾಡಲಾಗಿದೆ ಎಂದರು. ಮಡಿಕೇರಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಎಚ್.ಎಸ್. ಶಿವಕುಮಾರ್, ಉಪ ವಲಯ ಅರಣ್ಯಾಧಿಕಾರಿ ಭರತ್ ಎಂ.ಕೆ, ಮುಖಂಡರಾದ ಕುಂಬಾರನ ಗಣಪತಿ, ಜಾನ್ಸನ್ ಪಿಂಟೋ, ವಕೀಲ ರೋಷನ್ ಗಣಪತಿ, ಕವನ್ ಕೊತ್ತೋಳಿ, ಅರ್ಜುನ್ ಶರಣ್, ಸ್ಥಳೀಯ ಮುಖಂಡರಾದ ಸಿದ್ದಂಡ ಪವನ್, ಚಂಡೀರ ರಾಜ, ಚನ್ನಪಂಡ ನರೇನ್ ಸೋಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿದ್ದು, ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ಆಟ ಪಾಠ ಮತ್ತು ಸುರಕ್ಷಿತ ಬಾಲ್ಯ ದೊರೆಯುವುದು ಮೂಲಭೂತ ಹಕ್ಕಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳ ಬೆಳವಣಿಗೆಗೆ ಗಮನ ಹರಿಸಬೇಕೆಂದು ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿ.ಕೆ. ಬಸವರಾಜ್ ಅವರು ಕರೆ ನೀಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಡತನ, ಅಜ್ಞಾನ, ನಿರುದ್ಯೋಗ ಮತ್ತು ಸಾಮಾಜಿಕ ಸಮಸ್ಯೆಗಳ ಕಾರಣದಿಂದ ಅನೇಕ ಮಕ್ಕಳು ಕಾರ್ಖಾನೆ, ಹೋಟೆಲ್, ಅಂಗಡಿಗಳಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ತಪ್ಪಿಸಿ 14 ವರ್ಷದೊಳಗಿನ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಬೇಕೆಂದು ಸಲಹೆ ಮಾಡಿದರು. ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಧ್ಯಾಹ್ನದ ಬಿಸಿಯೂಟ, ವಿದ್ಯಾರ್ಥಿ ನಿಲಯ, ವಸತಿ ಶಾಲೆ, ಶಿಷ್ಯ ವೇತನ, ಉಚಿತ ಬಸ್ ಪಾಸ್ ವ್ಯವಸ್ಥೆ ಹೀಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅವುಗಳನ್ನು ಬಳಸಿಕೊಳ್ಳಬೇಕೆಂದರು. ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ
ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವಾದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿ, ಮಕ್ಕಳಿಗೆ ಬಾಲ್ಯ ಒಂದು ಉತ್ತಮ ಘಟ್ಟವಾಗಿದೆ. ಬಾಲ್ಯದಲ್ಲಿ ಸದಾ ಚಟುವಟಿಕೆಯಿಂದ ಇರಬೇಕು. ಅದನ್ನು ಬಿಟ್ಟು ಬಾಲ್ಯವನ್ನ ಕಸಿದುಕೊಳ್ಳಬಾರದೆಂದರು. ಭಾಷಣದಲ್ಲಿ ನಿಮಗೆ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಮತ್ತು ಅದಕ್ಕೆ ಕಾನೂನಿನಲ್ಲಿ ಇರುವಂತಹ ಶಿಕ್ಷೆಯ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತೇಳಿ ಅಥವಾ ಭಾಷಣವನ್ನು ಕೇಳಿದ್ದೀರಿ ಅಂತೇಳಿ ಭಾವಿಸಿ ಈ ವೇದಿಕೆಯ ಕೆಳಗೆ ಇರುವವರು ಯಾರಾದರೂ ಬಾಲಕಾರ್ಮಿಕ ಪದ್ಧತಿಗೆ ಎಷ್ಟು ಶಿಕ್ಷೆ ಅಂತ ನನಗೆ ಹೇಳ್ಬೇಕು. ಯಾರು ಹೇಳ್ತೀರಿ? ಶಿಕ್ಷೆ ಎಷ್ಟು? ಹಾಗಿದ್ರೆ ನೀವು ಕೇಳಿಸ್ಕೊಳ್ಳಿಲ್ಲ. ಶಿಕ್ಷೆ ಏನಾದರೂ ಕಿವಿ ಬಿದ್ದಿದ್ಯಾ? ಹೇಳಿ. ಓಕೆ, ಥ್ಯಾಂಕ್ ಯು. ಕೇಳಿಸ್ಕೊಂಡಿದ್ರಿ. ಫೈನ್ ಎಷ್ಟು? ಕರೆಕ್ಟಾಗಿ ಹೇಳ್ತಾ ಇದ್ದೀರಿ, ಹೇಳಿ. ಅಲ್ಲ, ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು ಅಂತಿದೆ? 25,000ದಿಂದ 50,000ದವರೆಗೆ ಅಲ್ವಾ? ಕೇಳಿಸ್ಕೊಂಡಿದ್ದೀರಿ, ಸ್ವಲ್ಪನಾದ್ರೂ ಕೇಳಿಸ್ಕೊಂಡಿದ್ದೀರಿ. ಆಗ ನಿರೂಪಣೆ ಮಾಡುವಾಗ ನಾನೇ ಹೇಳಿದ್ದು, ಯಾರು ಚಪ್ಪಡೆ ತಟ್ತಾ ಇಲ್ಲ, ಚಪ್ಪಡೆ ತಟ್ಟಲಿಕ್ಕೆ ಹೇಳಿ ಅಂತೇಳಿ ಅಲ್ವಾ? ನೀವೆಲ್ಲ ಇನ್ನೂ ಬಾಡಿ ಬೆಳಗ್ಬೇಕಾದಂತಹ ಮಕ್ಕಳು, ಆದರೆ ಬೆಳಗ್ಗೆ ಸೋಮಾರಿಗಳಾಗಿ ಕೂತಿದ್ರಿ. ಯಾರು ಚಪ್ಪಳೆ ತಟ್ಟೋ ಮನಸ್ಸೇ ಮಾಡಿಲ್ಲ ಅಲ್ವಾ? ಯಾಕೆ ಕಾರಣ ಅಂತ ಗೊತ್ತಿಲ್ಲ. ಪಕ್ಷ ಏನಾದ್ರು ಜಾಸ್ತಿ ಆಯ್ತಾ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಈ ಬಾಲ್ಯ ಅನ್ನೋದೊಂದು ಉತ್ತಮ ಘಟ್ಟ. ಯಾವುದೇ ಒಬ್ಬ ವ್ಯಕ್ತಿಯ ಜೀವನದ ಉತ್ತಮ ಘಟ್ಟ ಅಂತ ಹೇಳಿದ್ರೆ ಬಾಲ್ಯ. ಯಾಕಂತ ಹೇಳಿದ್ರೆ ಮುಂದೆ ಬರಲ್ಲ. ನಿಮಗೆ ಬಾಲ್ಯ ಬೇಕು ಅಂತ ಹೇಳಿದ್ರು ಬರಲ್ಲ. ಇದೊಂದು ಸುಂದರವಾದ ಘಟ್ಟ. ಈ ಬಾಲ್ಯ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ತುಂಟತನ ಇರಬೇಕು, ಚಟುವಟಿಕೆಗಳು ಇರಬೇಕು, ಇಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬೇಕು. ತಪ್ಪುಗಳೊಂದಿಗೆ ನಾವು ನಮ್ಮ ಜೀವನವನ್ನ ಅರಿತುಕೊಳ್ಬೇಕು. ಹಾಗಾಗಿ ನೋಡಿ, ಯಾರಿಗೇ ಆಗಲಿ ತಮ್ಮ ಬಾಲ್ಯದಲ್ಲಿ ಆಟವಾಡಿದ ನೆನಪುಗಳು, ಸ್ನೇಹಿತರೊಂದಿಗೆ ಮಾಡಿದಂತಹ ತರಲೆಗಳು, ತುಂಟಾಟಗಳು, ಇವೆಲ್ಲ ನೆನಪಿರ್ತದೆ. ಏಟು ತಿಂದದ್ದು ಅಲ್ವಾ? ಟೀಚರ್ ಹತ್ರ ನಾವು ಸುಮ್ಮನೆ ಸ್ಟೂಡೆಂಟ್ ಆಗಿದ್ದರೆ ನಮ್ಗೆ ಖಂಡಿತ ನಮ್ಮ ಬಾಲ್ಯ ನೆನಪಿರೋದಿಲ್ಲ. ನಾವೇನಾದ್ರೂ ಕೀಟ್ಲೆ ಮಾಡಿದ್ರೆ ಖಂಡಿತ ನೆನಪಿರುತ್ತೆ. ಹಾಗಾಗಿ ಕೆಲವೊಂದು ತುಂಟಾಟ, ಕೀಟ್ಲೆ ಎಲ್ಲ ಇರಬೇಕು, ಎಲ್ಲವೂ ಒಂದು ಮಿತಿಯಲ್ಲಿ ಇರಬೇಕು. ಆದರೆ ಈ ಬಾಲ್ಯ ಅನ್ನೋದು ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂತ ಹೇಳಿದ್ರೆ ಹಿಂದೆಲ್ಲ ಮಕ್ಕಳು ಎಷ್ಟೆಲ್ಲ ಕೀಟ್ಲೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಿನ್ನೆ ಯಾವುದೋ ಒಂದು ಕುವೆಂಪುರವರ ಬುಕ್ಕನ್ನು ಓದ್ತಾ ಇದ್ದೆ. ಅಲ್ಲಿ ಹೋಳಿಗೆ ಪ್ರಮಾಣ ಅಂತ ಹೇಳಿ ಒಂದು ಸಣ್ಣ ಆರ್ಟಿಕಲ್ ಇತ್ತು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಇರ್ಬೇಕಾದ್ರೆ ಮಕ್ಕಳು ಆಗೆಲ್ಲ ಜೇಬು ತುಂಬಾ ಹೋಳಿಗೆ ತುಂಬ್ಕೊಂಡು ಹೋಗ್ತಾ ಇದ್ರಂತೆ. ಏನು ಅಂತ ಹೇಳಿದ್ರೆ, ಹಬ್ಬ ಮುಗಿದ್ರು ಹೋಳಿಗೆ ಮುಗಿದಿಲ್ಲ ಅಂತ ಹೇಳಿ ಆ ರೀತಿ ಹೋಳಿಗೆ ಎಲ್ಲ ತುಂಬಿಕೊಂಡು ಹೋಗಿದ್ರಂತೆ. ಒಬ್ರು ಕಡೆಗೆ ಮಾಸ್ಟರ್ ಬಂದು ಹೊಡಿತಾರೆ ಅಂತ ಹೇಳಿ, ಏನು ಹೊಡಿತಾರೆ, ಬೆತ್ತದ ಏಟು ಬೀಳುತ್ತೆ ಅಂತ ಆದಾಗ ಇನ್ನೊಬ್ಬ ಪಕ್ಕದಲ್ಲಿ ಕೂತಿದ್ದಂತಹ ಒಂದು ಗೆಳೆಯನ ಒಂದು ಜೇಬು ಅಗಲವಾಗಿರೋದು ಕಾಣಿಸ್ತಂತೆ. ಆ ಜೇಬು ಬಿದ್ದಿದ್ರಂತೆ. ಕಡೆಗೆ ಇವನಿಗೆ ಪೆಟ್ಟು ಬೀಳಿಲ್ಲ. ಇವನು ಯಾರೊಬ್ಬ ಹೇಳಿದ್ದಲ್ಲ, ಇನ್ನೊಬ್ಬ ಹೋಳಿಗೆ ತಂದಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಚಾಡಿ ಹೇಳ್ತೀಯ ಅಂತ ಹೇಳಿ ಮೇಸ್ಟ್ ಹೊಡೆದ್ರಂತೆ. ಅದಾದ ನಂತರ ಅವನು ಆ ಹೋಳಿಗೆ ತಿನ್ನುವುದನ್ನೇ ಮರೆತ, ಈಗ ಪೆಟ್ಟು ತಿಂದವನು ಕೂಡ ಹೋಳಿಗೆಯನ್ನು ಜೀವನದಲ್ಲಿ ತಿನ್ನಲೇಬಾರದು ಅಂತ ಹೇಳಿ ಪ್ರಮಾಣ ಮಾಡ್ತಾ ಅಂತ ಹೇಳಿ ಅದರಲ್ಲಿ ಬಂದಿದ್ರು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಮಾತನಾಡಿ, ಮಕ್ಕಳನ್ನ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಬೇಕು. ಶಿಕ್ಷಣ, ಆರೋಗ್ಯ ಮತ್ತು ಶಿಸ್ತುಬದ್ಧ ಜೀವನಕ್ಕೆ ಒತ್ತು ನೀಡಬೇಕೆಂದರು. ನಾವು ಇವತ್ತು ಏನು ನಾವು ಆಚರಿಸ್ತಾ ಇದ್ದೀವಿ, ಇದು ಕೇವಲ ಬಾಲಕಾರ್ಮಿಕ
ವಿರೋಧವನ್ನ ಅಷ್ಟೇ ಅಲ್ಲದೆ ಅದು ಬಹಳ ಮುಖ್ಯ. ಅದು ಒಂದು ದಿನ ಅಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ನಾವು ಅದನ್ನ ವಿರೋಧವನ್ನ ಇಟ್ಟುಕೊಂಡು ಅಚ್ಚುಕಟ್ಟಾಗಿ ಅದರ ಜೊತೆಗೆ ನಾವು ಬರೀ ಮನೆಯಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿಯೂ ಕೂಡ ಎಷ್ಟೊಂದು ಕಡೆಗೆ ನಾವು ನೋಡ್ತಾ ಬಂದಿರ್ತೀವಿ. ಮಕ್ಕಳು ಎಷ್ಟೊಂದು ಸಮಾಜದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಶ್ರೀಮಂತರಿರ್ಬೋದು ಅಥವಾ ಬಡತನದಲ್ಲಿರೋರು ಎಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21A ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಒಂದು ಏನು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ಏನಿದೆ ಇದರ ಜೊತೆಗೆ ಅಟ್ಯಾಚ್ಡ್ ಆಗಿರೋದು ಆರ್ಟಿಕಲ್ 21A. ಅದನ್ನು ಕೂಡ ಮಾನ್ಯ ಇವತ್ತು ಏನು ಚೀಫ್ ಗೆಸ್ಟ್ ಅವರು ಬಂದಿದ್ರು ಅವರು ಕೂಡ ಅದನ್ನ ಹೇಳಿದ್ದಾರೆ. ಅದರ ಜೊತೆಗೆ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಿಸ್ತು, ಒಳ್ಳೆಯ ನೀತಿ, ಒಳ್ಳೆಯ ಮೌಲ್ಯ ವಿಚಾರಗಳು ಅದು ಕೂಡ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ನಾವು ಅದನ್ನು ಅರಿವು ಮೂಡಿಸಬೇಕಾಗ್ತದೆ. ಶಿಕ್ಷಣ ಎಷ್ಟು ಮುಖ್ಯನೋ ಒಳ್ಳೆ ಮೌಲ್ಯ ತತ್ವಗಳು ಕೂಡ ಅಷ್ಟೇ ಮುಖ್ಯ. ಎಲ್ಲಾದ್ರೂ ನಾವು ಪ್ಲಾಸ್ಟಿಕ್ನ ಎಲ್ಲರೂ ಚೆಲ್ತಿರ್ತಾರೆ, ಅದನ್ನ ನೋಡಿ ಮಕ್ಕಳು ಅದನ್ನು ಕೂಡ ಕಲಿಯುವಂತ ಒಂದು ಸಾಧ್ಯತೆಗಳು ಇರ್ತದೆ. ನಮ್ಮ ಮೇಡಮ್ ಅವ್ರು ಹೇಳಿದಂಗೆ ಮೊಬೈಲ್ ಫೋನ್ ಅಡಿಕ್ಷನ್ ಇಟ್ ಇಸ್ ಅ ವೆರಿ ಕಾಮನ್ ಅಡಿಕ್ಷನ್ ದಟ್ ಇಸ್ ಬೀಂಗ್ ಅಬ್ಸರ್ವ್ಡ್ ಆಫ್ ಲೇಟ್. ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗಿದೆ ಇತ್ತೀಚೆಗೆ. ದೇ ಆರ್ ಬಾಂಬಾರ್ಡೆಡ್ ವಿತ್ ಇನ್ಫಾರ್ಮೇಶನ್ ಫ್ರಮ್ ಎವ್ರಿ ಕಾರ್ನರ್. ಸೊ ಅದನ್ನು ಕೂಡ ನಾವು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಅದೇ ರೀತಿಯಾಗಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ನ್ಯೂಟ್ರಿಷನ್, ಊಟ ಅದನ್ನು ಕೂಡ ಮಕ್ಕಳಿಗೆ ಅರಿವನ್ನು ನಾವು ಮೂಡಿಸಬೇಕಾಗ್ತದೆ. ಕೊನೆಯದಾಗಿ ಈ ನಮ್ಮ ಬಾಲಕಾರ್ಮಿಕ ಪದ್ಧತಿಯನ್ನ ಏನು ನಾವು ವಿರೋಧಿಸ್ತಾ ಇದ್ದೀವಿ, ಅದರ ಜೊತೆಗೆ ಮನೆಯಲ್ಲೂ ಕೂಡ ತಂದೆ ತಾಯಿಯವರು ನಿಮಗೆ ಓದಿ ಓದಿ ಅಂತ ಹೇಳ್ತಾರೆ, ಆ ಓದಿರೋದನ್ನ ವಿರೋಧ ಮಾಡಿಬಿಟ್ಟು ಅದನ್ನು ಬಾಲಕಾರ್ಮಿಕ ಅಂತ ಹೇಳ್ಬಿಡಿ ಮಕ್ಕಳೇ. ಅದನ್ನ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ ಮತ್ತೆ ಒಳ್ಳೆಯ ನಾಗರಿಕರಾಗಿ ದೇಶಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿ ಮತ್ತೆ ನಮ್ಮ ಜಿಲ್ಲಾಡಳಿತ ಯಾವತ್ತೂ ನಿಮ್ಮ ಪರವಾಗಿ ಇರ್ತದೆ ಅಂತ ಹೇಳ್ತಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಸವರಾಜ್ ಅವರು ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಘೋಷವಾಕ್ಯ ಪ್ರಕಟಿಸಿದೆ. ಆ ನಿಟ್ಟಿನಲ್ಲಿ ಕಲಿಕೆಗೆ ಒತ್ತು ನೀಡಿ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಮುಂದಾಗಬೇಕೆಂದರು. ಬಾಲ್ಯ ವ್ಯವಸ್ಥೆ ಮತ್ತು ಕಿಶೋರ ವ್ಯವಸ್ಥೆ ಕಾರ್ಮಿಕ ಕಾಯ್ದೆ ಕುರಿತು ವಕೀಲರಾದ ಯಾಲದಾಳು ಮನೋಜ್ ಬೋಪಯ್ಯ ಅವರು ಮಾತನಾಡಿ, ಕಾನೂನು ನಿಯಮಗಳು ಏನೇ ಇದ್ದರೂ ಸಹ ಸ್ವಯಂ ನಿರ್ವಹಣೆ ಮತ್ತು ಪಾಲನೆ ಅತಿ ಮುಖ್ಯ ಎಂದರು. ಅಂದ್ರೆ ಈ ಡಸ್ಟ್ ಬರುವಂಥದ್ದು ಅಂದ್ರೆ ಈಗ ಕಾಟನ್ ತುಂಬಾ ಕೇಸ್ಗಳೆಲ್ಲ ನಡೆದು ಶಿವಕಾಶಿ ಫ್ಯಾಕ್ಟ್ರಿಯಲ್ಲಿ ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು, ಹೆಜಾರ್ಡಸ್ ಇದು. ಅವಾಗ ಮಕ್ಕಳು ನಾನು ಅವಾಗ ಹೇಳಿದೆ, ನಾನು ಗೋವಾದಲ್ಲಿದ್ದೆ, ಅದು ಎಕ್ಸ್ಪೋರ್ಟ್ ಮಾಡ್ತಿದ್ದು. ನಾವು ಹೇಳಿದಾಗ ಅಲ್ಲಿ ಅಮೆರಿಕದಿಂದ ಒಂದು ಇದು ಬರ್ತದೆ ಏನಂತಂದ್ರೆ ಚೈಲ್ಡ್ ಲೇಬರ್ ಇಂಥ ಪ್ರಾಡಕ್ಟ್ ನಾವು ತಗೊಳ್ಳಲ್ಲ ಅಂತಂದ್ರೆ. ಸೊ ದೀಸ್ ಆರ್ ದೇ ವಿಲ್ ಕಮ್ ಮಾಡಿಫೈಡ್ ಇಂಪ್ಯಾಕ್ಟ್ ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಅದರಲ್ಲಿ ಬೇರೆ ಬೇರೆ ಇದೆಲ್ಲ ಇತ್ತು. ಸೊ ದೇ ಟು ಗಿವ್ ಗೈಡ್ಲೈನ್ಸ್, ಈ ಥರ ಇದ್ರೆ ಮಾಡಲ್ಲ ಅಂತ. ಸೊ ಇವತ್ತು ಭಾರತದಲ್ಲಿ ಏನಾಗಿದೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇದು ಚೈಲ್ಡ್ ಆಕ್ಟ್ ಬಂದಿರೋದ್ರಿಂದಾಗಿ ಇದಕ್ಕೆ ಏನಂತಂದ್ರೆ ಎರಡು ಎಕ್ಸೆಪ್ಷನ್ಸ್ ಅಂದರೆ ಹೆಜಾರ್ಡಸ್ ವರ್ಕ್ಗಳಿಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಎಲ್ಲೊಂದು ಕೇಸ್ಗಳೇ ಉಂಟು. ಅದ್ರ ಏನಂತಂದ್ರೆ ಮಕ್ಕಳು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಸ್ಫೋಟಕ ವಸ್ತುಗಳ ಜೊತೆ ಹೋಗ್ಬಾರ್ದು, ದೊಡ್ಡ ದೊಡ್ಡ ಮೆಷಿನರಿ ಜೊತೆ ಹೋಗ್ಬಾರ್ದು, ಈ ರೀತಿಯಲ್ಲಿ ಇತ್ತು. ಕೊನೆಗೆ ಲೀಡಿಂಗ್ ಕೇಸ್ ಲಾಸ್ ಶೀಲಾ ಬೆಲ್ಸೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತೆ ಇವನು ಬಚ್ಪನ್ ಬಚಾವ್ ಆಂದೋಲನ, ಈ ಥರ ಎಲ್ಲ ಸುಮಾರು ಕೇಸ್ಗಳಲ್ಲಿ ಇವನ್ ಕಾಂಟ್ರಾಕ್ಟ್ ವರ್ಕ್ ಮಾಡೋದಿಲ್ಲ, ಅಂದರೆ ಕಾಂಟ್ರಾಕ್ಟ್ ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋದಿಲ್ಲ, ಸರ್ಕಸ್ ಅಲ್ಲಿ ತಗೊಳ್ಳೋದಿಲ್ಲ. ಹೀಗೆಲ್ಲ ಅದು ಡೆವಲಪ್ ಆಗ್ತಾ ಹೋಯ್ತು. ಒಂದೊಂದೇ ಜಡ್ಜ್ಮೆಂಟ್ಗಳು ಬಂದಾಗ ಒಂದೊಂದೇ ಇದು ಆ್ಯಡ್ ಆಗ್ತಾ ಹೋಯ್ತು. ಇವತ್ತು ಬಹಳ ದೊಡ್ಡ ವಿಸ್ತಾರವಾದ ಇದೆ ಅದು. ಮತ್ತು ಕೂಡ ಈ ರೀತಿ ಯಾವುದು ಅದೊಂದು ಶೆಡ್ಯೂಲಲ್ಲಿ ನೀವು ತಿಳ್ಕೊಳ್ಬೋದು, ಯಾವ್ದಾದ್ರು ಇದನ್ನ ವರ್ಕ್ ಮಾಡೋದಿಲ್ಲ, ಮಾಡಿದ್ರು ಕೂಡ ಯಾವುದು ಮಾಡೋದಿಲ್ಲ. ಆಮೇಲೆ ವರ್ಕ್ ಟೈಮಿಂಗ್ಸ್ ಏನಿರ್ತದೆ ಅಂತಂದರೆ ಮಕ್ಕಳಿಗೆ ಟೋಟಲ್
6 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸೋದಿಲ್ಲ. ಅದಕ್ಕೆ 1 ಗಂಟೆ ರೆಸ್ಟ್ ಕೊಡಬೇಕು. ಅಂದರೆ ಕೇವಲ 5 ಗಂಟೆ ಮಾತ್ರ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಅಂದರೆ ಅವರಿಗೆ ಬೇರೆ ಕಾರ್ಮಿಕರಿಗೆಲ್ಲಾದರೆ 8 ಗಂಟೆ ಕೆಲಸ ಮಾಡಿಸ್ಕೊಳ್ಳೋದಿದೆ. ಮಕ್ಕಳಿಗೆ 6 ಗಂಟೆ, ಅದ್ರಲ್ಲಿ 1 ಗಂಟೆ, ಅದು 3 ಗಂಟೆ ಆದಮೇಲೆ 1 ಗಂಟೆ ರೆಸ್ಟ್ ಕೊಡಲೇಬೇಕು ಅಂತ ಹೇಳೋದು ಕೂಡ ಉಂಟು. ಅಂದರೆ 14ರಿಂದ 18 ವರ್ಷ ನಾವು ಮಾತಾಡ್ತಿರೋದು. ಯಾಕಂದರೆ 14 ವರ್ಷದಿಂದ ಕೆಳಗೆ ಇಲ್ಲೇ ಸ್ಕೂಲಿಗೆ ಹೋಗ್ಬೇಕು ಅವರು ಇಲ್ಲಿ ಯಾವುದು ವರ್ಕ್ಗೆ ಹೋಗುವಾಗೆ ಇಲ್ಲ. ಹಾಗಾಗಿ ಇಲ್ಲಿ ಅವ್ರಿಗೆ ವರ್ಕ್ ಪ್ಲೇಸಲ್ಲಿ ಆ ಥರ ಫೆಸಿಲಿಟಿಗಳನ್ನ ಕೊಡಬೇಕು ಅಂತೆಲ್ಲ ಕಾನೂನುಗಳಲ್ಲಿ ಉಂಟು. ಸರಿ, ಹಾಗಾದರೆ ಬಾಲಕಾರ್ಮಿಕರು ಮನೆಯಲ್ಲಿ ಕೆಲಸ ಮಾಡಿದ್ರೆ ಬಾಲಕಾರ್ಮಿಕರು ಆಗ್ಬಿಡ್ತಾರ ಅಂತ ಹೇಳೋದು ಕ್ವಶನ್. ಅಥವಾ ಆರ್ಟಿಸ್ಟ್ಗಳು ಬಾಲಕಾರ್ಮಿಕರು ಆಗ್ಬಿಡ್ತಾರ ಅಂತ. ನೀವು ತುಂಬ ಸೀರಿಯಲ್ಗಳನ್ನೆಲ್ಲ ನೋಡ್ತಾ ಇರ್ತೀರಾ. ಸೀರಿಯಲ್ಸ್ ಅಲ್ಲಿ ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವರು ಸಂಭಾವನೆ ತಗೊಳ್ತಾ ಇರ್ತಾರೆ. ಮಕ್ಕಳು ಆ್ಯಕ್ಟ್ ಮಾಡ್ತಾರೆ, ಸಂಭಾವನೆ ತಗೊಳ್ತಾರೆ. ನಾವು ಅಮೂಲ್ ಬೇಬಿ ಅದು ಇದು ಅಂತೆಲ್ಲ ಹೇಳ್ತಿದ್ದೆ ಮೊದಲು. ಈಗ ಬೇಬಿ ಶಾಮಿಲಿ ಅಂತ ಬಿಟ್ಟು ಅವ್ರು ಸಣ್ಣೋಡು, ನಾವು ಸಣ್ಣ ಅವ್ರು ಸಣ್ಣೋಡಿದ್ದು. ಸೊ ಈಗ ತುಂಬ ಆರ್ಟಿಸ್ಟ್ಗಳಿದ್ದಾರೆ, ಚೈಲ್ಡ್ ಆರ್ಟಿಸ್ಟ್ಗಳು, ಸಿಂಗರ್ಸ್ ಇರ್ತಾರೆ, ಮತ್ತೆ ಸೀರಿಯಲ್ಗಳು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಬಾಲಕಾರ್ಮಿಕರಿಗೆ ಬರ್ತಾರ ಅಂತಂದ್ರೆ ಬರೋದಿಲ್ಲ ಅಂತಂದ್ರೆ ಸಡನ್ ಆಗಿ ತಗೊಂಡೋಗಿ ಅವ್ರನ್ನ ಆ್ಯಕ್ಟ್ ಮಾಡಿಸ್ಬಿಟ್ಟಿಗೆ ಆಗೋದಿಲ್ಲ. ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ಕಮಿಟಿ ಇರ್ತದೆ. ಕಮಿಟಿಯಲ್ಲಿ ಇಟ್ ವಿಲ್ ಬಿ ಹೆಡೆಡ್ ಬೈ DC, ADC ಆರ್ ಅಸಿಸ್ಟೆಂಟ್ ಕಮಿಷನರ್. ಅದು ಅವರು ಒಂದು ಸಮಿತಿ ರಚನೆ ಮಾಡ್ಕೊಂಡಿರ್ತಾರೆ. ಆ ಸಮಿತಿಗಳಿಗೆ ಎಲ್ಲ 11 ಇಲಾಖೆಗಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಸುಮಾರು 11 ಇಲಾಖೆಗಳು ಅದರ ಕೆಳಗೆ ಮಾಡಿ ಒಂದು ಕಮಿಟಿ ಇರ್ತದೆ. ಸೊ ಈ ಕಮಿಟಿಗೆ ಹೆಡ್ ಬಂದು DC ಕ್ಯಾಡರ್ದು ಇರ್ತಾರೆ, ಅಥವಾ ಇಟ್ ಮೇ ಬಿ ಡೆಲಿಗೇಟೆಡ್ ಟು ದ ಅಸಿಸ್ಟೆಂಟ್ ಕಮಿಷನರ್ ಆಲ್ಸೋ. In that case, what happens is that actually you are supposed to take permission from the concerned. ಏನು ಸಮಿತಿ ಉಂಟು ಅವರಿಂದ ಪರ್ಮಿಷನ್ ತಗೊಂಡು ಅವ್ರನ್ನ ಆ್ಯಕ್ಟಿಂಗ್ ಕಳಿಸ್ಬೇಕು ಅಥವಾ ಇನ್ಯಾವುದೋ ಒಂದು ಹಾಡುಗಾರಿಕೆ ಕಳಿಸ್ಬೇಕು ಅಂತೇಳಿ ಕಾನೂನಿರುವಂಥದ್ದು. ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕರಾದ ಆರ್ ಸಿರಾಜ್ ಅಹಮದ್ ಅವರಿಂದ ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನು ರಕ್ಷಿಸುವಲ್ಲಿ ಉತ್ತಮ ಕೆಲಸ ಮಾಡಿರುವುದಕ್ಕೆ ಇದೇ ಸಂದರ್ಭ ಸನ್ಮಾನ ಮಾಡಲಾಯಿತು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ವಿ ಅಂಬಿಕಾ, ಹಿರಿಯ ಕಾರ್ಮಿಕ ನಿರೀಕ್ಷಕ ಎಸ್ ಶಶಿಧರ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆಡಳಿತ ಸಹಾಯಕರಾದ BS ಜಯಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅವರ ಸಹಕಾರವನ್ನು ಬಯಸುತ್ತಾ ಅವರಿಗೆ ಎಲ್ಲ ದೇವತೆಗಳು ಎಲ್ಲರ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಿ ಅವರಿಗೆ ಸಂತೋಷ ಸನ್ಮಂಗಳವನ್ನು ಉಂಟು ಮಾಡಿ. ಚಲಿಸ್ತಾ ಇದ್ದ ಆಟೋ ರಿಕ್ಷಾದ ಮೇಲೆ ಮರವೊಂದು ಉರುಳಿ ಬಿದ್ದ ಪರಿಣಾಮ ಚಾಲಕ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ದಾಪಕ್ಲು ಬಳಿಯ ಕಕ್ಕಬ್ಬೆ ನೆಲಜಿ ರಸ್ತೆಯಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಕಕ್ಕಬ್ಬೆ ಕುಂಜಿಲ ಗ್ರಾಮದ ನಿವಾಸಿ ಆಟೋ ಚಾಲಕ PA ಮಹಮೂದ್ ಎಂಬುವರು ಗುರುವಾರ ರಾತ್ರಿ ತಮ್ಮ ಆಟೋದಲ್ಲಿ ಕಕ್ಕಬ್ಬೆಯಿಂದ ನೆಲಜಿ ಕಡೆಗೆ ಪ್ರಯಾಣಿಕರನ್ನ ಹೊತ್ತು ಬಾಡಿಗೆ ತೆರಳಿ ಹಿಂತಿರುಗಿ ಬರುವ ಸಂದರ್ಭ ಆಕಸ್ಮಿಕವಾಗಿ ರಸ್ತೆ ಬದಿಯ ತೋಟದಿಂದ ಮರವೊಂದು ಆಟೋ ರಿಕ್ಷಾದ ಮೇಲೆ ಉರುಳಿ ಬಿದ್ದಿದೆ. ಅವಘಡದಿಂದ ಚಾಲಕ ಮಹಮೂದ್ ಅವರ ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ದಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಆಟೋದಲ್ಲಿದ್ದ ಇಬ್ಬರು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ದಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಟೋದ ಮೇಲಿದ್ದ ಮರವನ್ನು ತೆರವುಗೊಳಿಸಿದ ಸ್ಥಳೀಯರು ಗಾಯಾಳುಗಳನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮರಬಿದ್ದ ಪರಿಣಾಮ ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದ್ದು ವಿದ್ಯುತ್ ಕಂಬಕ್ಕೂ ಹಾನಿ ಉಂಟಾಗಿದೆ. ಸ್ಥಳಕ್ಕೆ ದಾಪಕ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಮುಂದಿನ ಉತ್ತಮ ಭಾರತದ ಭವಿಷ್ಯಕ್ಕಾಗಿ ಇಂದೇ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಕೂಡಿಗೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ನಡೆಯಿತು. ಚುನಾವಣೆಯ ಪ್ರಕ್ರಿಯೆಯಂತೆ ಮೊದಲಿಗೆ ಅಧಿಸೂಚನೆ ಹೊರಡಿಸಲಾಯಿತು. ಬಳಿಕ ಎಲ್ಲ ವಿದ್ಯಾರ್ಥಿಗಳು ತಮ್ಮ ನಾಮಪತ್ರದೊಂದಿಗೆ ಹೆಸರನ್ನು ನೋಂದಾಯಿಸಿಕೊಂಡರು. ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆದು ಅಭ್ಯರ್ಥಿಗಳಿಗೆಲ್ಲ ಚಿಹ್ನೆ ನೀಡಲಾಗಿತ್ತು. ಎಲ್ಲ ಅಭ್ಯರ್ಥಿಗಳು ತಮ್ಮ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿದರು. ಚುನಾವಣೆಯ ದಿನದಂದು ವಿದ್ಯಾರ್ಥಿಗಳು ಪೊಲೀಸ್ ಸಮವಸ್ತ್ರ ಧರಿಸಿ ರಕ್ಷಣಾ ಸಿಬ್ಬಂದಿಯಂತೆ ಕರ್ತವ್ಯ ನಿರ್ವಹಿಸಿದರು.
ಮುಖ್ಯ ಚುನಾವಣಾಧಿಕಾರಿಯಾಗಿ ಶಾಲೆಯ ಪ್ರಾಂಶುಪಾಲರಾದ ಭಾರತಿ ಕೆಆರ್ ವಿದ್ಯಾರ್ಥಿಗಳಿಗೆ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುವುದು, ಮತದಾನದ ಮೌಲ್ಯ ಹಾಗೂ ಮಕ್ಕಳು ತಮಗೆ 18 ವರ್ಷ ಕಳೆದ ಬಳಿಕ ಮತದಾನದ ಹಕ್ಕು ದೊರಕಿದಾಗ ಉತ್ತಮ ಅಭ್ಯರ್ಥಿಯನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಶಾಲಾ ಕಾಲೇಜು ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಮತದಾನದ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಬೋಧಿಸಬೇಕು. ದೂರದರ್ಶನ, ಕನ್ನಡ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ವ್ಯಾಪಕ ಪ್ರಚಾರ ನಡೆಸಬೇಕು. ಉತ್ತಮ ರಾಜಕೀಯವು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರತಿಬಿಂಬವಾಗಿದೆ. ನಾವು ನಮ್ಮ ಪ್ರಜಾಪ್ರಭುತ್ವದ ನಾಯಕನನ್ನು ಯಾವುದೇ ಆಸೆ ಆಮಿಷಗಳಿಗೆ ಗುರಿಯಾಗದೆ ಆಯ್ಕೆ ಮಾಡಿಕೊಳ್ಳಬೇಕೆಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಈ ಸಂವಿಧಾನಕ್ಕೆ ನಾವೆಲ್ಲರೂ ಅರ್ಥವನ್ನು ಮತ್ತು ಗೌರವವನ್ನು ನೀಡಬೇಕೆಂದರು. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಈ ಶಾಲೆಯಲ್ಲಿ ಈ ಚುನಾವಣೆ ನಡೆಸೋದಕ್ಕೆ ನೀವೆಲ್ಲರೂ ತುಂಬಾ ಸಹಕಾರನ ನೀಡಬೇಕು. ಎಲ್ಲರೂ ಉತ್ತಮವಾಗಿ ಕಾರ್ಯನ ನಿರ್ವಹಿಸಬೇಕು. ಹಾಗೆ ಉತ್ತಮ ಪ್ರತಿನಿಧಿಗಳು ಆಯ್ಕೆಯಾಗಿ ಬರೋದಕ್ಕೆ ನಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇದೇ ರೀತಿ ನಿಮ್ಮ ಸಹಕಾರನ ವಹಿಸ್ತಾ ಉತ್ತಮ ರೀತಿಯಲ್ಲಿ ಚುನಾವಣೆನ ನಡೆಸ್ಕೊಳ್ಳೋಣ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಶಾಲಿನಿ ಇಲ್ಲ Shara. So Katie. Katie. Okay. ನಂತರ ಎಲ್ಲ ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು EVM ಯಂತ್ರದ ಮೂಲಕ ಮತದಾನವನ್ನು ಮಾಡಿ ತಮ್ಮ ಕೈಗಳಿಗೆ ನೀಲಿ ಶಹರಿಯನ್ನು ಹಚ್ಚಿಸಿಕೊಂಡ್ರು. ಅಭ್ಯರ್ಥಿಗಳ ಸಮ್ಮುಖದಲ್ಲಿಯೇ ಮತ ಎಣಿಕೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶಾಲಾ ನಾಯಕನಾಗಿ ಧನುಷ್ HG, ನಾಯಕಿಯಾಗಿ ಭೂಮಿಕಾ ಅನಿಲ್, ಉಪಮುಖ್ಯಮಂತ್ರಿ ತೇಜಸ್ವಿನಿ HP ಆಯ್ಕೆಗೊಂಡರು. ಈ ಸಂದರ್ಭ ಚುನಾವಣಾಧಿಕಾರಿಯಾಗಿ ಶಿಕ್ಷಕ ನಾಗೇಂದ್ರ, ಚುನಾವಣಾ ಸಹಾಯಕರಾಗಿ ದಿನೇಶಾಚಾರಿ HB, ಶಾಲಾ ಶಿಕ್ಷಕರಾದ ಅಮೃತ KV, ಮಂಜು CP, ಹರಿಣಾಕ್ಷಿ, ಮೀನಾ MR, ಕವಿತಾ ದೊಡ್ಡಯ್ಯ, ಅಶ್ವತಿ, ಅಂಕಿತಾ ಮತ್ತು ಸಹಾಯಕರಾದ ಪಾರ್ವತಿ ಪಾಲ್ಗೊಂಡಿದ್ದರು. 18 ವರ್ಷ ತುಂಬುವ ಮೊದಲೇ ನನಗೆ ಮತದಾನದ ಬಗ್ಗೆ ಕಲಿಯಲು ತುಂಬಾನೇ ಆಸಕ್ತಿ ಇದೆ. ನನ್ನ ತಂದೆ ತಾಯಿ ಮತದಾನ ಹಾಕುವುದನ್ನು ನೋಡಿ ನಾನು ಸಹ ಮತದಾನ ಹಾಕುವುದನ್ನು ತುಂಬಾನೇ ಇಚ್ಛಿಸಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಂಸತ್ ಚುನಾವಣಾ ಮತದಾನ ಹಾಕುವ ಸಮಾರಂಭ ಇವತ್ತು ಹಮ್ಮಿಕೊಂಡಿದ್ದರು. ಈಗ ತಾನೇ ನಾನು ನನ್ನ ಗೆಳೆಯರಿಗೆ ಮತದಾನವನ್ನು ಹಾಕಿ ಬಂದಿರುತ್ತೇನೆ. ಧನ್ಯವಾದಗಳು. ವಯೋವೃದ್ಧರು ಹಾಗೂ ಆಶ್ರಯ ಇಲ್ಲದವರಿಗೆ ಆಶ್ರಯ ನೀಡಿ ಸಂತೈಸ್ತಾ ಇರುವ ಮಡಿಕೇರಿಯ ವಿಕಾಸ್ ಜನತಾ ಸೇವಾ ಟ್ರಸ್ಟ್ನ ವ್ಯವಸ್ಥಾಪನಾ ಸಮಿತಿಯ ನೂತನ ನಿರ್ದೇಶಕರಾಗಿ ಓಂ ಪ್ರಕಾಶ್ ರಾಥೋರೆ, ರಾಜೀವ್ ಪ್ರಸಾದ್ KB ಹಾಗೂ ಮಲ್ಲಿಗೆ ಗೋಪಾಲ್ ಆಯ್ಕೆಗೊಂಡಿದ್ದಾರೆ. ಟ್ರಸ್ಟ್ನ ಅಧ್ಯಕ್ಷ ನವೀನ್, ಗೌರವಾಧ್ಯಕ್ಷ ಪ್ರಸನ್ನ ಭಟ್ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷೆ ಮಿನಾಜ್ ಪ್ರವೀಣ್ ಅವರ ಸಮ್ಮುಖದಲ್ಲಿ ನೂತನ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಹಾಗೂ ಅಲ್ಲಿನ ಮೂಲ ಸೌಕರ್ಯಗಳನ್ನು ಉತ್ತಮಪಡಿಸುವ ಪವಿತ್ರ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ ಪ್ರತಿಪಾದಿಸಿದರು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಯ ನಂದಿಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಹಾಗೂ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಶಾಲಾ ಮಕ್ಕಳ ಸುಮಧುರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜಶೇಖರ್ ಗೌಡ, ನಮ್ಮ ಸಂಘಟನೆ ವತಿಯಿಂದ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಶೈಕ್ಷಣಿಕ ಸಾಮಗ್ರಿಗಳನ್ನು ತಲುಪಿಸ್ತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ. ಏನಪ್ಪಾ ಅಂದ್ರೆ ಇವತ್ತು ಸ್ಕೂಲ್ ಮಕ್ಕಳನ್ನ ನೋಡಿ ನಮಗೆ ತುಂಬಾ ಖುಷಿ ಆಯ್ತಾ ಇದೆ. ಯಾಕೆಂದ್ರೆ ಇವತ್ತು ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ನಮಗೆ ಹಳೆಯ ನೆನಪುಗಳು ಬರ್ತಾ ಇದೆ. ನಮಗೆ ಆ ಥರ ಈ ಮಕ್ಕಳ ಜೊತೆ ಆಟ ಆಡಿದ್ದು ಮಾಡಿದ್ದು ಎಲ್ಲ ಇದ್ದಾಗ ನಾವು ಎಲ್ಲ ಕುಂಟೆಬಿಲ್ಲೆ ಚಿನ್ನಿದಾಂಡು ಎಲ್ಲ ಆಡಿದ್ದು ಈಗ ಎಲ್ಲ ನೆನಪು ಬರ್ತಾ ಇದೆ ನಮಗೆ. ಅದೇ ಥರ ಈಗ ಮಕ್ಕಳೆಲ್ಲ ನೋಡೋಕ್ಕಾದ್ರೆ ಗೌರ್ಮೆಂಟ್ ಸ್ಕೂಲ್ ಈ ಥರನೂ ಇರ್ತದೆ ಈಗ ಸಿಚುವೇಶನ್ ಅಲ್ಲಿ ಅನ್ನಿಸ್ತಾ ಉಂಟು. ಅದೇ ಥರ ಈಗ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ಯಶಸ್ಸಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಹೋರಾಟ ನಡೀತಾ ಇದೆ ಕೊಡಗಲ್ಲಿ. ಇನ್ನು ಮುಂದಕ್ಕೂ ಅವ್ರಿಗೆ ಶಕ್ತಿ ದೇವರು ಆಯುಧ ಆರೋಗ್ಯ ಕೊಟ್ಟು ಹೋರಾಟ ಮುಂದುವರಿಸಿ ಅಂತ ಹೇಳಿ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕರವೇ ಕುಶಾಲನಗರ ತಾಲೂಕು ಅಧ್ಯಕ್ಷ ಶಿವಣ್ಣ, ಇಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇವೆ. ವಿದ್ಯಾರ್ಥಿಗಳು ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲದಂತೆ ಶ್ರದ್ಧೆಯಿಂದ ಓದಿ ಹೆತ್ತವರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕೆಂದರು. ಇದೇ ಸಂದರ್ಭ ನಂದಿಗುಂದ ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ ಉದಾರಿ ದಾನಿಗಳಾದ ನಳಿನಿ ರಾಜಶೇಖರ್ ಅವರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಶಾಲು ಹೊದಿಸಿ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಕೊಡಗು ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜ, ಜಿಲ್ಲಾ ಗೌರವಾಧ್ಯಕ್ಷ ಚಂದ್ರು, ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಜಯಶ್ರೀ ಮುರುಗೇಶ್ ಹಾಗೂ ಜಿಲ್ಲಾ ಸಲಹೆಗಾರ ಸಜಿಲ್ ಕುಮಾರ್, ಕರವೇ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಣಿಕಂಠ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಚಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದ ಮುಖ್ಯಸ್ಥರಾಗಿ ಕಾಫಿ ಮಂಡಳಿಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಸಿ ಬಾಬು ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿಂದೆ ಉಪನಿರ್ದೇಶಕರಾಗಿದ್ದ ಡಾಕ್ಟರ್ ಜೀನಾ ದೇವಾಸಿ ಅವರು ಕೇಂದ್ರದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಚಿಕ್ಕಮಗಳೂರಿಗೆ ವರ್ಗಾವಣೆಗೊಂಡ ಬಳಿಕ ಡಾಕ್ಟರ್ ಸಿ ಬಾಬು ಅವರನ್ನು ನೇಮಕ ಮಾಡಲಾಗಿದೆ. 2012ರಲ್ಲಿ ಚಿಕ್ಕಮಗಳೂರಿನ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಾಬು ಅವರು 2017ರಲ್ಲಿ ಹಿರಿಯ ವಿಜ್ಞಾನಿಗಳಾಗಿ ಕೇರಳದ ವೈನಾಡಿನಲ್ಲಿ ಸೇವೆಯನ್ನು ಸಲ್ಲಿಸಿದರು. 2019ರಲ್ಲಿ ತಮಿಳುನಾಡಿನ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಉಪನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ 2022ರಲ್ಲಿ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗೀಯ ಮುಖ್ಯಸ್ಥರಾಗಿ 2025ರಲ್ಲಿ ಚಿಕ್ಕಮಗಳೂರಿನ ಕಾಫಿ ಮಂಡಳಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದು, ಚಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರದ ಮುಖ್ಯಸ್ಥರಾಗಿ ಕಾಫಿ ಮಂಡಳಿ ನೇಮಕವನ್ನು ಮಾಡಿದೆ.